ಉಪವಾಸದ ಉದ್ದೇಶ ಒಟ್ಟಿನಲ್ಲಿ ಅದು ಏನು ಹೇಳಲಾಗಿದೆ ಅಂತ ಹೇಳಿದರೆ, ನೀವು ಭಯಭಕ್ತಿ ಉಳ್ಳವರಾಗಲಿಕ್ಕಾಗಿಲ್ಲ, ಅಲ್ಲಕುಂ ತತ್ತಕೂನ್, ಬಹಳ ವಿಶಾಲವಾದಂತಹ ಒಂದು ಪದ ಅದು. ನೀವು ಭಯಭಕ್ತಿ ಉಳ್ಳವರಾಗಬೇಕು ಎಂಬ ಕಾರಣಕ್ಕಾಗಿ ನಾವು ಉಪವಾಸ ವ್ರತವನ್ನು ಕಡ್ಡಾಯಗೊಳಿಸಿದ್ದೇವೆ. ಮತ್ತು ಈ ಭಯಭಕ್ತಿ ಎಂದರೆ ಏನು ಎಂದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕೂಡ ಉಪವಾಸದ ಬಗ್ಗೆ ಹೇಳಿರುವಂತಹ ಅನೇಕ ಮಾತುಗಳಿಂದ ನಮಗೆ ವ್ಯಕ್ತವಾಗುತ್ತದೆ. ಉದಾಹರಣೆಗೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಒಂದು ಕಡೆ ಹೇಳಿದರು, ಮಲ್ಲಂ ಯದ ಕೌಲ ಝೂರ್ ವಲ್ ಅಮಲ ಬಿಹಿ ಫಲೈಸ ಲಿಲ್ಲಾಹಿ ಹಾಜತುನ್ ಫಿ ಅನ್ ಯದಾ ತಾಮಹು ವ ಶರಾಬಹ್. ಇಲ್ಲಿ ಏನು ಹೇಳಲಾಗಿದೆ ಅಂತ ಹೇಳಿದರೆ, ಯಾರು ಸುಳ್ಳು ಹೇಳುವುದನ್ನು ಬಿಡುವುದಿಲ್ಲವೋ, ಸುಳ್ಳನ್ನು ಆಚರಿಸುವುದನ್ನು ಬಿಡುವುದಿಲ್ಲವೋ, ಅವನು ಅನ್ನಪಾನೀಯಗಳನ್ನು ತೊರೆಯುವ ಯಾವ ಅಗತ್ಯವೂ ಕೂಡ ಅಲ್ಲಾಹನಿಗಿಲ್ಲ. ಇದರಿಂದ ಇಲ್ಲಿ ಎಷ್ಟು ದೊಡ್ಡ ಮಾತನ್ನು ಹೇಳಲಾಗಿದೆ ಸ್ವಲ್ಪ ನೋಡಿ. ಉಪವಾಸದ ಉದ್ದೇಶ ಅನ್ನಪಾನೀಯ ತೊರೆಯುವುದು ಮಾತ್ರ ಅಲ್ಲ, ಉಪವಾಸದ ಉದ್ದೇಶ ಏನು ಅಂತ ಹೇಳಿದರೆ, ಸುಳ್ಳು ಆಚರಿಸಬಾರದು, ಸುಳ್ಳಾಡಬಾರದು. ಮತ್ತು ಹಾಗೆ ಮಾಡದೇ ಇದ್ದರೆ ಅವನು ಉಪವಾಸ ಆಚರಿಸುತ್ತಾನೆ, ಆದರೆ ಸುಳ್ಳು ಹೇಳುತ್ತಾನೆ ಮತ್ತು ಸುಳ್ಳನ್ನು ಆಚರಿಸುತ್ತಾನೆ ಅಂತ ಹೇಳಿದರೆ, ಆನಂತರ ಅವನು ಅನ್ನಪಾನೀಯಗಳನ್ನು ತೊರೆಯುವ ಅವಶ್ಯಕತೆ ಇಲ್ಲ ಎಂದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ. ಇದರಿಂದ ಸುಳ್ಳು ಹೇಳುವುದು ಮತ್ತು ಸುಳ್ಳು ಆಚರಿಸುವುದು ಅಂತ ಹೇಳಿದರೆ ಅದು ಬಹಳ ವಿಶಾಲಾರ್ಥ ಇರುವಂತಹ ಒಂದು ಪದ. ಮನುಷ್ಯ ಸತ್ಯವನ್ನೇ ನೆಚ್ಚಿಕೊಂಡು ಬದುಕಬೇಕು ಅಂತ ಹೇಳಿದರೆ ಎಲ್ಲದರಲ್ಲೂ ಪ್ರಾಮಾಣಿಕತೆ ಬೇಕು, ಎಲ್ಲದರಲ್ಲೂ ಸರಿಯಾದ ದಾರಿ ಇರಬೇಕು. ಹೇಳುವ ಮಾತು ಅದು ನೇರವಾದ ಮಾತಾಗಿರಬೇಕು, ಮತ್ತು ಆ ನೇರವಾದ ಮಾತು ಮಾತ್ರ ಆಗಿರಬಾರದು, ಬದಲಾಗಿ ಅವನ ವಿಶ್ವಾಸ ಮತ್ತು ಆಚರಣೆಯಾಗಿರಬೇಕು. ಅದರ ಒಂದು ತರಬೇತಿ ಅದು ರಮದಾನ್ ತಿಂಗಳಿನ ಒಂದು ತರಬೇತಿಯಾಗಿದೆ. ಅದೇ ರೀತಿಯಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು ಇನ್ನೊಂದು ಕಡೆಯಲ್ಲಿ, ಕಮ್ಮಿನ್ ಸಾಯಿಮಿನ್ ಲೈಸ ಲಹು ಮಿನ್ ಸಿಯಾಮಿಹಿ ಇಲ್ಲ ದಮಉ. ಎಷ್ಟೋ ಉಪವಾಸಿಗರಿದ್ದಾರೆ, ಅವರಿಗೆ ಉಪವಾಸದ ಮೂಲಕ ಹಸಿವಲ್ಲದೆ ಬೇರೇನೂ ಸಿಗುವುದಿಲ್ಲ. ವಕಮ್ಮಿನ್ ಕಾಯಿಮಿನ್ ಲೈಸ ಲಹು ಮಿನ್ ಕಿಯಾಮಿಹಿ ಇಲ್ಲ ಸಹರು. ಮತ್ತು ರಮದಾನ್ ತಿಂಗಳಿನಲ್ಲಿ ರಾತ್ರಿ ಜಾಗರಣೆ ಮಾಡುವವರಿದ್ದಾರೆ, ಎಷ್ಟೋ ಮಂದಿಗೆ ನಿದ್ದೆಗಿಡುವುದರ ವಿನಃ ಬೇರೇನೂ ಲಭ್ಯವಾಗುವುದಿಲ್ಲ ಎಂದು ಹೇಳಲಾಗಿತ್ತು. ಇಲ್ಲಿಯೂ ಕೂಡ ಉಪವಾಸದ ಉದ್ದೇಶ ನಮಗೆ ವ್ಯಕ್ತ ಆಗ್ತದೆ. ಉಪವಾಸದ ಉದ್ದೇಶ ಹಸಿವಲ್ಲ, ಉಪವಾಸದ ಉದ್ದೇಶ ಬಾಯಾರಿಕೆ ಅಲ್ಲ, ಬದಲಾಗಿ ಉಪವಾಸದ ಉದ್ದೇಶ ತನ್ನ ವ್ಯಕ್ತಿತ್ವದ ಬದಲಾವಣೆ ಮತ್ತು ನೇರ ನಡೆನುಡಿಯನ್ನು ಮತ್ತು ಅಲ್ಲಾಹನು ನೋಡುತ್ತಿದ್ದಾನೆ ಎಂಬ ವಿಭಾವನೆಯೊಂದಿಗೆ ಬದುಕುವುದಾಗಿದೆ. ಏಕೆಂದರೆ ಉಪವಾಸ ವ್ರತದಲ್ಲಿ ಮಾತ್ರ ನೀವು ನೋಡುವುದಾದರೆ ಅದನ್ನು ಕೇವಲ ದೇವನು ನೋಡುತ್ತಿದ್ದಾನೆ ಎಂಬ ವಿಶ್ವಾಸದೊಂದಿಗೆ ಮಾಡಬೇಕಾಗುತ್ತದೆ. ಉದಾಹರಣೆಗೆ ಬೇರೆಲ್ಲ ಕರ್ಮಗಳನ್ನು ಜನರು ನೋಡುತ್ತಾರೆ. ಉದಾಹರಣೆಗೆ ಒಬ್ಬನು ನಮಾಜ್ ಮಾಡಲು ಹೋಗುತ್ತಾನೆ ಅಂತ ಹೇಳಿದರೆ ಮಸೀದಿಗೆ ಹೋಗುವಂಥ ಜನ ನೋಡ್ತಾರೆ, ಅವನ ಒಟ್ಟಿಗೆ ನಮಾಜ್ ಮಾಡುವವರು ನೋಡ್ತಾರೆ. ಮತ್ತು ನೀವು ದಾನ ಮಾಡ್ತೀರಿ ಅಂತ ಹೇಳಿದರೆ ಒಬ್ಬ ಕೊಡ್ತಾನೆ, ಒಬ್ಬ ಗಳಿಸ್ತಾನೆ. ಅಥವಾ ಅದರ ಮಧ್ಯದಲ್ಲಿ ನಿಮಗೆ ಬ್ಯಾಂಕ್ ಇರ್ಬೋದು, ಇತರ ಇರ್ಬೋದು, ಆ ಹಣ ಸಂದಾಯ ಮಾಡಲಿಕ್ಕಿರುವಂತಹ ಜಿಪೇ ಇರ್ಬೋದು, ಅದರಲ್ಲಿ ಗೊತ್ತಾಗ್ತದೆ, ದಾಖಲೆ ಆಗ್ತದೆ ಅದು. ಮತ್ತು ಯಾವುದು ಹಜ್ ಕರ್ಮ ಆಗಿರ್ಬೋದು, ನೀವು ಹೋಗುವಾಗ ಎಷ್ಟೋ ಮಂದಿ ನಿಮ್ಮನ್ನು ಬೀಳ್ಕೊಡ್ತಾರೆ. ಆದರೆ ಬೆಳಗ್ಗಿನಿಂದ ಸಂಜೆಯವರೆಗೆ ಒಬ್ಬ ತಿಂದಿಲ್ಲ ಕುಡಿದಿಲ್ಲ ಅಂತ ಗೊತ್ತಾಗೋದು ಅವನಿಗೆ ಮಾತ್ರ. ಯಾಕೆಂತ ಹೇಳಿದರೆ ಅವನಿಗೆ ಎಲ್ಲಾದರೂ ಕದ್ದು ಮುಚ್ಚಿ ಕುಡಿಯಲಿಕ್ಕೂ ಸಾಧ್ಯ ಇದೆ, ತಿನ್ನಲಿಕ್ಕೂ ಸಾಧ್ಯ ಇದೆ, ಎಲ್ಲವೂ ಸಾಧ್ಯ ಇದೆ. ಆದರೆ ಒಬ್ಬ ವ್ಯಕ್ತಿ ಉಪವಾಸ ಆಚರಣೆ ಮಾಡುವವನು ದೇವನು ನೋಡ್ತಾ ಇದ್ದಾನೆ ಎಂಬ ಒಂದು ವಿಭಾವನೆಯೊಂದಿಗೆ ಇಡೀ ದಿನ, ಅದು ಕೆಲವೊಮ್ಮೆ 10 ಗಂಟೆ ಆಗಿರ್ಬೋದು, ಕೆಲವೊಮ್ಮೆ 14 ಗಂಟೆ ಆಗಿರ್ಬೋದು, ಕೆಲವೊಮ್ಮೆ 20 ಗಂಟೆ ಆಗಿರ್ಬೋದು, 20 ಗಂಟೆವರೆಗೆ ಉಪವಾಸ ಆಚರಿಸುವಂಥ ಜನರಿದ್ದಾರೆ.